ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ದಿನ ನಾವು ಪ್ರೈಮರಿ ಯೂಸರ್ ರಿಜಿಸ್ಟ್ರೇಷನ್ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದೀವಿ. ಇವತ್ತಿನ ದಿನ ಸೆಕೆಂಡರಿ ಯೂಸರ್ ರಿಜಿಸ್ಟ್ರೇಷನ್ ಅನ್ನ ಯಾವ ರೀತಿಯಾಗಿ ಮಾಡಬೇಕು ಮತ್ತು ಯಾವ ರೀತಿಯಾಗಿ ಆಕ್ಟಿವೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ದಿನದ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಸಂಕ್ಷಿಪ್ತವಾಗಿ ನಾನು ಈ ಒಂದು ಮಾಹಿತಿಯನ್ನ ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ಅದಕ್ಕೂ ಮೊದಲು ನಾವು ಈ ಒಂದು ರಿಜಿಸ್ಟ್ರೇಷನ್ ಅನ್ನ ಯಾವ ಒಂದು ಹೈರಾರ್ಕಿ ಪ್ರಕಾರ ಯಾವ ಒಂದು ಕ್ರಮದಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ಹಂಚ್ಕೊಳ್ತೀನಿ. ಪ್ರಪ್ರಥಮ ಬಾರಿಗೆ ನಾನು ಈ ಒಂದು ಸುತ್ತೋಲೆಯನ್ನ ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಈ ಸುತ್ತೋಲೆ ಅಂತ ಹೇಳಿದ್ರೆ, ಜಂಪ್ ಪೋರ್ಟಲ್ ನಲ್ಲಿ ನಾವು ಅವಶ್ಯಕವಾಗಿರ್ತಕ್ಕಂಥ ಒಂದು ಸರಕುಗಳನ್ನ ಪಡೆಯುವಂತದ್ದಾಗಿರ್ಬೋದು, ಸೇವೆಗಳನ್ನ ಪಡೆಯುವಂತದ್ದಾಗಿರ್ಬೋದು, ನಾವು ಒಂದು ಮಾನ್ಯ ಆಯುಕ್ತರ ಕಾರ್ಯಾಲಯದಿಂದ ಬಿಡುಗಡೆ ಆಗಿರ್ತಕ್ಕಂಥ ಈ ಸುತ್ತೋಲೆಯ ಪ್ರಕಾರವೇ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಏನಪ್ಪಾ ಆ ಒಂದು ಸುತ್ತೋಲೆ ಅಂತ ಹೇಳಿದ್ರೆ, ಈಗ ನಾನು ಈ ಒಂದು ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಮತ್ತು ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಯನ್ನು ತಮ್ಮೊಂದಿಗೆ ಹಂಚ್ಕೊಳ್ತೀನಿ. ಈ ಒಂದು ಜಿಲ್ಲಾ ಮಟ್ಟದಲ್ಲಿ ನಾವು ರಿಜಿಸ್ಟ್ರೇಷನ್ ಪ್ರೈಮರಿ ಯೂಸರ್ ಯಾರಾಗಿರ್ಬೇಕಪ್ಪ ಅಂದ್ರೆ ಡಿಸ್ಟಿಕ್ ಹೆಲ್ತ್ ಆಫೀಸರ್ ಪ್ರೈಮರಿ ಯೂಸರ್ ಆಗಿರ್ಬೇಕು. ನಂತರ ಸೆಕೆಂಡರಿ ಯೂಸರ್ ಆಗಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗಿರ್ಬೋದು, ಆಫೀಸ್ ಸೂಪರ್ಡೆಂಟ್ ಆಗಿರ್ಬೋದು, ತಾಲೂಕಾ ಲೆವೆಲ್ ಹಾಸ್ಪಿಟಲ್ ನಲ್ಲಿ ಇರ್ತಕ್ಕಂಥ ಆಡಳಿತ ವೈದ್ಯಾಧಿಕಾರಿಗಳು ಅಥವಾ ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾಗಿರ್ಬೋದು, ಅವರು ಸೆಕೆಂಡರಿ ಯೂಸರ್ ಆಗಿರ್ತಾರೆ. ಇನ್ನು ತಾಲೂಕು ಮಟ್ಟಕ್ಕೆ ಬಂದಂತೆ ತಾಲೂಕಾ ಆರೋಗ್ಯಾಧಿಕಾರಿಗಳು ಪ್ರೈಮರಿ ಯೂಸರ್ ಆಗಿರ್ತಾರೆ. ಅಲ್ಲಿ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳು ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಲ್ಲಿ ಮೆಡಿಕಲ್ ಆಫೀಸರ್ಸ್ ಪ್ರೈಮರಿ ಯೂಸರ್ ಆಗಿ ಸೆಕೆಂಡರಿ ಯೂಸರ್ ಆಗಿ ನಾವು ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಇದು ಒಂದು ಸುತ್ತೋಲೆಯ ನಂತರ ಮತ್ತೊಂದು ತಿದ್ದುಪಡಿ ಸುತ್ತೋಲೆ ಕೂಡ ಮಾನ್ಯ ಆಯುಕ್ತರ ಒಂದು ಕಾರ್ಯಾಲಯದಿಂದ ಬಿಡುಗಡೆ ಆಗಿರುತ್ತೆ. ಅದರಲ್ಲಿ ಈ ಜಿಲ್ಲಾ ಮಟ್ಟದಲ್ಲಿರ್ತಕ್ಕಂಥ ಸೆಕೆಂಡರಿ ಯೂಸರ್ಸ್ ಏನಿದಾರಲ್ಲ, ಇಲ್ಲಿ ಕೇವಲ ಎಎಒ ಮತ್ತು ತಾಲೂಕಾ ಎಎಂಒ ಅಂತ ಇದೆ. ಬಟ್ ಅದರಲ್ಲಿ ಆ ಒಂದು ತಿದ್ದುಪಡಿಯಲ್ಲಿ ಏನಿದೆ ಅಂದ್ರೆ ಎಲ್ಲಾ ಜಿಲ್ಲಾ ಮಟ್ಟದ ಅನುಷ್ಠಾನಾಧಿಕಾರಿಗಳು ಸೆಕೆಂಡರಿ ಯೂಸರ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅನ್ನುವಂತ ಒಂದು ಮಾಹಿತಿಯನ್ನ ನಾವು ಇಲ್ಲಿ ತಿಳ್ಕೊಬಹುದಾಗಿದೆ. ಇನ್ನ ನೇರವಾಗಿ ನಾವು ಈ ಒಂದು ಗೌರ್ಮೆಂಟ್ ಮಾರ್ಕೆಟ್ ಪ್ಲೇಸ್ ನಲ್ಲಿ ಇರ್ತಕ್ಕಂತಹ ಈ ಒಂದು ಸೆಕೆಂಡರಿ ಯೂಸರ್ ರಿಜಿಸ್ಟ್ರೇಷನ್ ಮತ್ತು ಆಕ್ಟಿವೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಮಾಹಿತಿ ಏನಪ್ಪಾ ಅಂದ್ರೆ, ಈ ಒಂದು ಸೆಕೆಂಡರಿ ಯೂಸರ್ ಅನ್ನ ಪ್ರೈಮರಿ ಯೂಸರ್ ಇರುವಂತಹ ಅಧಿಕಾರಿಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಇರುತ್ತೆ. ಇನ್ನ ಕೀ ರೋಲ್ಸ್ ಆಫ್ ದ ಸೆಕೆಂಡರಿ ಯೂಸರ್ ಅಂತ ಬಂದಾಗ ಆಕ್ಟಿವ್ ಬೈಯರ್ ರೋಲ್ ಅಂತ ಹೇಳಿ ಕರಿತೀವಿ. ಅಂದ್ರೆ ಕ್ರಿಯೇಷನ್ ಆಫ್ ಆರ್ಡರ್ಸ್ ಮಾಡ್ಬೇಕಪ್ಪ ಅಂದ್ರೆ ಈ ಬೈಯರ್ ಬೇಕಾಗ್ತಾರೆ. ಪ್ಲೇಸ್ಮೆಂಟ್ ಮಾಡ್ಬೇಕು ಆರ್ಡರ್ನ ಅಂದ್ರೆ ಬೈಯರ್ ಬೇಕಾಗ್ತಾರೆ. ನಂತರ ಬಿಲ್ ಡ್ರಾಫ್ಟ್ ಮಾಡ್ಬೇಕಂದ್ರೂ ಕೂಡ ಬೈಯರ್ ಬೇಕಾಗ್ತಾರೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ರೋಲ್ ಏನಪ್ಪಾ ಅಂದ್ರೆ ಕನ್ಸೈನಿ ರೋಲ್ ಅಂತ ಹೇಳಿ ಕರಿತೀವಿ. ಕನ್ಸೈನಿ ರೋಲ್ ಅಂದ್ರೆ ಯಾವುದೇ ಒಂದು ಕನ್ಸೈನ್ಮೆಂಟ್ ಅನ್ನ ರಿಸೀವ್ ಮಾಡ್ಕೋಬೇಕಂದ್ರೆ ಕನ್ಸೈನಿ ಬೇಕಾಗ್ತಾರೆ. ಆ ನಂತರ ಒಂದು CRAC ರಿಪೋರ್ಟ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ CRAC ಅಂತ ಇದೆ ನೋಡಿ, ಕನ್ಸೈನಿ ರಿಸಿಪ್ಟ್ ಅಂಡ್ ಅಕ್ಸೆಪ್ಟೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳಿ ಕರಿತೀವಿ. ಈ ಒಂದು ರಿಪೋರ್ಟ್ ಅನ್ನ ತಯಾರು ಮಾಡ್ಬೇಕಂದ್ರೂ ಕೂಡ ಕನ್ಸೈನಿ ಬೇಕಾಗ್ತಾರೆ. ಅಂದ್ರೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗುವಂತದ್ದು ಎರಡು ರೋಲ್ಗಳು, ಒಂದು ಬೈಯರ್ ರೋಲ್ ಅಂಡ್ ಅನದರ್ ಒನ್ ಈಸ್ ಕನ್ಸೈನಿ ರೋಲ್. ಬೈಯರ್ ರೋಲ್ ಅಲ್ಲಿ ಖರೀದಿ ಪ್ರಕ್ರಿಯೆ ಮಾಡೋದಕ್ಕೆ ಬೇಕಾಗುವಂತ ಒಂದು ರೋಲ್. ನೆಕ್ಸ್ಟ್ ಕನ್ಸೈನಿ ರೋಲ್ ಅಲ್ಲಿ ಬಂದಂತ ಒಂದು ಔಷಧಿಗಳಾಗಿರ್ಬೋದು ಅಥವಾ ಸರಕುಗಳಾಗಿರ್ಬೋದು, ಅವುಗಳನ್ನ ರಿಸೀವ್ ಮಾಡಿಕೊಳ್ಳುವಂತ ಕೆಲಸ ಕನ್ಸೈನಿ ರೋಲ್ ಆಗಿರುತ್ತೆ. ಸೊ ಇವೆರಡು ರೋಲ್ ಬಹಳ ಮುಖ್ಯವಾಗಿ ಬೇಕಾಗುವಂತದ್ದು. ನೆಕ್ಸ್ಟ್ ಇನ್ನೊಂದು ರೋಲ್ ಇದೆ DDO ಅಥವಾ PAO ಅಂತೇಳಿ ಕರಿತೀವಿ. ಈ DDO ರೋಲ್ ಅಥವಾ PAO ರೋಲ್ ಅಂದ್ರೆ ಪೇಮೆಂಟ್ ಅಕೌಂಟ್ಸ್ ಆಫೀಸರ್ ರೋಲ್ ಅಂತೇಳಿ ಕರಿತೀವಿ. ಆರ್ಡರ್ ಎಲ್ಲ ಮುಗ್ದಾದ ನಂತರ ಆರ್ಡರ್ ಪೇಮೆಂಟ್ ಪ್ರೊಸೆಸಿಂಗ್ ಏನಿದೆ ಅಲ್ಲ, ಈ ಪ್ರಸ್ತುತವಾಗಿ ನಾವೇನ್ ಮಾಡ್ತೀವಿ, ಮಾಮೂಲು ನಾವು PFMS ಆಗಿರ್ಬೋದು, ಚೆಕ್ ಮೆಥಡ್ ಆಗಿರ್ಬೋದು, ಅಥವಾ ಯಾವುದೇ ಮೆಥಡ್ ಅಲ್ಲಿ ನಾವು ಪೇಮೆಂಟ್ ಅನ್ನ ಮಾಡಬಹುದು. ಮಾಡಿದ ನಂತರ ಆ ಒಂದು ಪೇಮೆಂಟ್ ಮೆಥಡ್ ಅನ್ನ ಮಾಡಿರ್ತಕ್ಕಂಥ ಒಂದು ಟ್ರಾನ್ಸಾಕ್ಷನ್ ಅನ್ನ PAO ರೋಲ್ ಅಲ್ಲಿ ನಾವು ಟ್ರಾನ್ಸಾಕ್ಷನ್ ID ಹಾಕಿ ಕ್ಲೋಸ್ ಮಾಡುವಂತ ಕೆಲಸ PAO ರೋಲ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಇಂಡೆಂಟರ್ ರೋಲ್ ಅಂತ ಕೊಟ್ಟಿದ್ದಾರೆ. ಇಂಡೆಂಟರ್ ರೋಲ್ ಅಂದ್ರೆ ನಾವು ಗೂಡ್ಸ್ ಅನ್ನ ಸೆಲೆಕ್ಟ್ ಮಾಡುವಂತದ್ದು, ಪ್ರಾಡಕ್ಟ್ಸ್ ನ ಸೆಲೆಕ್ಟ್ ಮಾಡಿ ಬೈಯರ್ ಕಾರ್ಟಿಗೆ ಹಾಕುವಂತ ಕೆಲಸ ಇಂಡೆಂಟರ್ ರೋಲ್ ಇರುತ್ತೆ. ನೆಕ್ಸ್ಟ್ ಟೆಕ್ನಿಕಲ್ ಇವ್ಯಾಲ್ಯೂಯೇಟರ್ ಅಂತ ಇನ್ನೊಂದು ರೋಲ್ ಇದೆ. ಈ ಟೆಕ್ನಿಕಲ್ ಇವ್ಯಾಲ್ಯೂಯೇಟರ್ ಅಂದ್ರೆ ನೀವು ಒಂದು ಬಿಡ್ ಕಾಲ್ ಮಾಡಿದಂತ ಸಂದರ್ಭದಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ಪ್ಯಾರಾಮೀಟರ್ಸ್ ಅನ್ನ ವೆರಿಫೈ ಮಾಡುವಂತ ಒಂದು ಅವಶ್ಯಕತೆ ಇದೆಯಪ್ಪ ಅಂದ್ರೆ ಟೆಕ್ನಿಕಲ್ ಇವ್ಯಾಲ್ಯೂಯೇಟರ್ ಬೇಕಾಗುತ್ತೆ. ಸೊ ಈಗ ನಮಗೆ ಬಹಳ ಮುಖ್ಯವಾಗಿ ಬೇಕಾಗುವಂತದ್ದು ಬೈಯರ್ ರೋಲ್
ಕನ್ಸೈನಿ ರೋಲ್, PO ರೋಲ್, ಈ 3 ಇದ್ರೆ ಸಾಕು. ನಾವು ಜಂಪ್ ಪೋರ್ಟಲ್ ನಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಆರ್ಡರ್ ಗಳನ್ನ ಮಾಡ್ಕೋಬಹುದು, ರಿಸೀವ್ ಮಾಡ್ಕೋಬಹುದು, ಪೇಮೆಂಟ್ ಪ್ರೋಸೆಸ್ ಗಳನ್ನು ಕೂಡ ಮಾಡ್ಕೋಬಹುದು. ಇಂಡೆಂಟರ್ ರೋಲ್ ಆಕ್ಚುಲಿ ನಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಕೇಂದ್ರಕ್ಕೆ ಅವಶ್ಯಕತೆ ಇಲ್ಲ. ಅದೇ ರೀತಿಯಾಗಿ ಟೆಕ್ನಿಕಲ್ ಇವ್ಯಾಲ್ಯೂಯೇಟರ್ ರೋಲ್ ಕೂಡ ನಮ್ಮ ಸಣ್ಣ ಮಟ್ಟದ ಆಸ್ಪತ್ರೆಗಳಲ್ಲಿ, ಅಂದ್ರೆ ಇದು ಬೇಕಾಗುವಂತದ್ದು ಜಿಲ್ಲಾ ಮಟ್ಟದ ಆಸ್ಪತ್ರೆಗಳಲ್ಲಿ ಮತ್ತು ವೈದ್ಯಕೀಯ ಮಹಾವಿದ್ಯಾಲಯಗಳಲ್ಲಿ ಟೆಕ್ನಿಕಲ್ ಇವ್ಯಾಲ್ಯೂಯೇಟರ್ ರೋಲ್ ಅವಶ್ಯಕತೆ ಇರುತ್ತೆ. ಸೊ ಇವು 3 ರೋಲ್ ಬಗ್ಗೆ ನಾವು ಇಲ್ಲಿ ಬಹಳ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡೋಣ ಅಂತ ಹೇಳ್ತಾ, ಈಗ ನೇರವಾಗಿ ಬರೋದಾದ್ರೆ ಸೆಕೆಂಡರಿ ಯೂಸರ್ ಅನ್ನ ಪ್ರೈಮರಿ ಯೂಸರ್ ಮಾಡ್ತಾರೆ. ನೆಕ್ಸ್ಟ್ ಅವ್ರು ಲಾಗಿನ್ ಆಗ್ಬೇಕು. ನಿನ್ನೆ ಹೇಳ್ತಾರ ನಾವು ಯೂಸರ್ ಐಡಿ ಪಾಸ್ವರ್ಡ್ ಕ್ರಿಯೇಟ್ ಆಗಿರುತ್ತೆ, ಲಾಗಿನ್ ಆಗ್ತೀವಿ. ಲಾಗಿನ್ ಆದ ನಂತರ ಯೂಸರ್ ಐಡಿ ಹಾಕ್ತಿವಿ, ಕ್ಯಾಪ್ಚಾ ಕೋಡ್ ಹಾಕ್ತಿವಿ, ಸಬ್ಮಿಟ್ ಮಾಡ್ತೀವಿ. NIC ಮೇಲ್ ಐಡಿಗೆ ಲಿಂಕ್ ಆಗಿರ್ತಕ್ಕಂಥ ವೆಬ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿ ಲಾಗಿನ್ ಆಗ್ಬೇಕು. ಕೆಲವೊಂದು ಇದರಲ್ಲಿ ಏನಾಗುತ್ತೆ, ಜಮ್ ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಕೇಳುತ್ತೆ, ಅಲ್ಲಿ ಸಬ್ಮಿಟ್ ಮಾಡಬೇಕು. 2 ರೀತಿ ಆಪ್ಷನ್ಗಳು ಕೂಡ ಜಮ್ ಪೋರ್ಟಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಲಾಗಿನ್ ಆದ ನಂತರ ಯೂಸರ್ಸ್ ಅಂತೇಳಿ ಇಲ್ಲಿ ಬಂದಿದೆ ನೋಡಿ, ಇದು ಒಂದು ಹೋಮ್ ಪೇಜ್ ಆಫ್ ಪ್ರೈಮರಿ ಯೂಸರ್. ಇಲ್ಲಿ ಯೂಸರ್ಸ್ ಅಂತ ಎಲ್ಲಿ ಇರುತ್ತೆ, ಅವರು ಪ್ರೈಮರಿ ಯೂಸರ್ ಅಂತ ಅರ್ಥ. ಯೂಸರ್ಸ್ ಅಂತ ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಯೂಸರ್ಸ್ ಐಕಾನ್ ಇದೆ ಅಂತ ಹೇಳಿ ನಿಮಗೆ ಕಾಣಿಸ್ತಾ ಇದೆ ಅಂದ್ರೆ ಅವರು ಪ್ರೈಮರಿ ಯೂಸರ್ ಲಾಗಿನ್ ಆಗಿದ್ದಾರೆ ಅಂತ ಹೇಳಿ ಅರ್ಥ. ಈ ಯೂಸರ್ಸ್ ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಯೂಸರ್ಸ್ ಬಟನ್ ಕ್ಲಿಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಾವೇನ್ ಮಾಡಬೇಕು, ಮ್ಯಾನೇಜ್ ಡಿವಿಷನ್ ಅನ್ನುವಂತ ಈ ಒಂದು ಆಪ್ಷನ್ಗೆ ಹೋಗ್ಬೇಕು. ಯೂಸರ್ಸ್ ಕ್ಲಿಕ್ ಮಾಡ್ತೀವಿ. ಕ್ಲಿಕ್ ಮಾಡಿದ ತಕ್ಷಣ ಈ ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಅಲ್ಲಿ ನಾವು ಮ್ಯಾನೇಜ್ ಡಿವಿಷನ್ ಅನ್ನುವಂತ ಒಂದು ಬಟನ್ ಅನ್ನ ಕ್ಲಿಕ್ ಮಾಡ್ಕೋಬೇಕು. ಇದು ಕ್ಲಿಕ್ ಮಾಡಿದ ನಂತರ ಮ್ಯಾನೇಜ್ ಡಿವಿಷನ್ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ಲಸ್ ನ್ಯೂ ಡಿವಿಷನ್ ಅಂತ ಬರುತ್ತೆ, ಪ್ಲಸ್ ಯಾರ್ಡ್ ಸೆಕೆಂಡರಿ ಯೂಸರ್ ಅಂತ ಬರುತ್ತೆ. ಪ್ರಪ್ರಥಮವಾಗಿ ನಾವು ಹೊಸದಾಗಿ ಡಿವಿಷನ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು. ಆ ಡಿವಿಷನ್ ಕ್ರಿಯೇಟ್ ಮಾಡಿದ ನಂತರ ನಾವು ಸೆಕೆಂಡರಿ ಯೂಸರ್ ಅನ್ನ ಯಾಡ್ ಮಾಡಕ್ಕೆ ಬರುತ್ತದೆ. ಈಗ ಡಿವಿಷನ್ ಅಂದ್ರೆ ಏನಪ್ಪಾ ಅಂತ ನಿಮಗೊಂದು ಡೌಟ್ ಬರ್ಬೋದು. ಈಗ ಎಕ್ಸಾಂಪಲ್ ನಾ ಹೇಳಿದೆ, ನಮ್ಮ ಒಂದು ತಾಲೂಕಾ ಆರೋಗ್ಯಾಧಿಕಾರಿಗಳ ಕಾರ್ಯಾಲಯ ಗಂಗಾವತಿ ಪ್ರೈಮರಿ ಯೂಸರ್ ಇದ್ದಾರೆ, ನಮ್ಮ ಮಾನ್ಯ THO ಅವರು. ಅವರ ಒಂದು ಡಿವಿಷನ್ ನಲ್ಲಿ, ಅವರ ಒಂದು ಅಧೀನದಲ್ಲಿ PSC ಮತ್ತು CSC ಗಳು ಕಾರ್ಯನಿರ್ವಹಿಸ್ತಾ ಇದ್ದವು. ಈಗ ನಾನೇನ್ ಮಾಡ್ತೀನಿ, CSC ಕಾರಟಗಿ ಒಂದು ಡಿವಿಷನ್, CSC ಕನಕಗಿರಿ ಅನದರ್ ಡಿವಿಷನ್, PSC ಸಿದ್ದಾಪುರ್, PSC ಬೂದಗುಂಪ, PSC ಬೆನ್ನೂರ್ ಅಂತ ಈ ರೀತಿಯಾಗಿ ನಾನು ಡಿವಿಷನ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀನಿ. ಡಿವಿಷನ್ ಕ್ರಿಯೇಟ್ ಮಾಡ್ಕೊಂಡು ಯಾವ ಡಿವಿಷನ್ ಒಳಗಡೆ ಯಾರನ್ನ ಹಾಕ್ಬೇಕು ಅದು ಯಾಡ್ ಸೆಕೆಂಡರಿ ಯೂಸರ್ ಅಂತೇಳಿ ಬರುತ್ತೆ. ಈ ರೀತಿಯಾಗಿ ನಾವು ಇದನ್ನ ಡಿವಿಷನ್ ಅನ್ನ ಯಾಡ್ ಮಾಡ್ಕೊಳ್ಳುವಂಥದ್ದು. ಈಗ ಡಿವಿಷನ್ ಕ್ರಿಯೇಟ್ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಡಿವಿಷನ್ ಯಾಡ್ ಮಾಡಿದ್ದಾರೆ. ಡಿವಿಷನ್ ಅಡ್ರೆಸ್ ಸೇಮ್ ಇದ್ರೆ ನೀವು ಕ್ಲಿಕ್ ಮಾಡಬಹುದು. ಅಂದ್ರೆ ಪ್ರೈಮರಿ ಯೂಸರ್ ರಿಜಿಸ್ಟ್ರೇಷನ್ ಮಾಡುವಂತ ಸಂದರ್ಭದಲ್ಲಿ ಕೊಟ್ಟಂತ ಅಡ್ರೆಸ್ ಇಲ್ಲಿ ಬರುತ್ತೆ. ನೀವು ಅಕಸ್ಮಾತ್ ಇಲ್ಲ ಡಿವಿಷನ್ ಬೇರೆದ ಅಡ್ರೆಸ್ ಅಂದ್ರೆ ನೀವು ಇದನ್ನ ಕ್ಲಿಕ್ ಮಾಡುವಂತ ಅವಶ್ಯಕತೆ ಇರಲ್ಲ. ಅವರ ಡಿವಿಷನ್ ಯಾವುದು ಅದನ್ನ ಹಾಕ್ಬೇಕು, ಪಿನ್ ಕೋಡ್ ನಂಬರ್ ಹಾಕ್ಬೇಕು, ಸ್ಟೇಟು ಡಿಸ್ಟ್ರಿಕ್ಟ್ ಎಲ್ಲ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಯಾಡ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ. ಇವೆಲ್ಲ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ಮೇಲೆ ಕ್ಲಿಕ್ ಆನ್ ಯಾಡ್ ಟು ಪ್ರೊಸೀಡ್ ಅಂತ ಬರುತ್ತೆ. ಯಾಡ್ ಮಾಡ್ತೀರಾ. ಯಾಡ್ ಮಾಡಿದ ನಂತರ ಆ ಡಿವಿಷನ್ ಇಲ್ಲಿ ಯಾಡ್ ಆಯ್ತು. ಈ ಡಿವಿಷನ್ ಯಾಡ್ ಆದ್ಮೇಲೆ ನಾವು ಸೆಕೆಂಡರಿ ಯೂಸರ್ನ ಯಾಡ್ ಮಾಡಬೇಕಾಗುತ್ತೆ. ಈಗ ನೋಡಿ ಡಿವಿಷನ್ ಯಾಡ್ ಆಗಿದೆ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾನು ಯಾಡ್ ಸೆಕೆಂಡರಿ ಯೂಸರ್ ಅನ್ನುವಂತ ಒಂದು ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೇನೆ. ಈ ಸೆಕೆಂಡರಿ ಯೂಸರ್ ಬಟನ್ ಕ್ಲಿಕ್ ಮಾಡಿದ ನಂತರ ನಮಗೆ ಏನ್ ಬರುತ್ತೆ, ಡಿವಿಷನ್ ಆಯ್ತು, ನ್ಯೂ ಡಿವಿಷನ್ ಆಯ್ತು, ಮ್ಯಾನೇಜ್ ಪೋಸ್ಟ್ ಆಪ್ಷನ್ ಬಂತು. ಈ ಮ್ಯಾನೇಜ್ ಪೋಸ್ಟ್ ಆಪ್ಷನ್ ಅಲ್ಲಿ ಇಲ್ಲಿ ಸೆಲೆಕ್ಟ್ ಪೋಸ್ಟ್ ಅಂತ ಇದೆ. ಈ ಒಂದು ಸ್ಟೆಪ್ ಓಪನ್ ಆಗುತ್ತೆ. ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ರಿಯೇಟ್ ರೋಲ್ಸ್ ಅನ್ನುವಂತ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ಕ್ಲಿಕ್ ಆನ್ ಕ್ರಿಯೇಟ್ ರೋಲ್ಸ್ ಟು ಪ್ರೊಸೀಡ್ ಅಂತ ಬರುತ್ತೆ. ಇಲ್ಲಿ ಕ್ರಿಯೇಟ್ ರೋಲ್ಸ್ ಅನ್ಬೇಕು. ಕ್ರಿಯೇಟ್ ರೋಲ್ಸ್ ಅಂದ ತಕ್ಷಣ ನಿಮಗೆ ಇಲ್ಲಿ ಡೆಸಿಗ್ನೇಷನ್ ಬರುತ್ತೆ. ಡೆಸಿಗ್ನೇಷನ್ ಎಂಟರ್ ದ ಡೆಸಿಗ್ನೇಷನ್ ಆಫ್ ದ ಸೆಕೆಂಡರಿ ಯೂಸರ್ ಅಂತೇಳಿ ಬರುತ್ತೆ. ಡೆಸಿಗ್ನೇಷನ್ ಏನ್ ಹಾಕ್ಬೇಕು, ಈಗ ಸೆಕೆಂಡರಿ ಯೂಸರ್ ನೀವು ಯಾರನ್ನ ಯಾಡ್ ಮಾಡ್ತಾ ಇದ್ದೀರಾ ಅವ್ರದ್ದು ಡೆಸಿಗ್ನೇಷನ್ ಏನಿದೆ, ಮೆಡಿಕಲ್ ಆಫೀಸರ್, ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಆಗಿರ್ಬೋದು, ನಿಮ್ಮ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಿರ್ಬೋದು, ಯಾರು ಇರ್ತಾರೋ ಅವ್ರದ್ದು ಡೆಸಿಗ್ನೇಷನ್ ಅನ್ನ ಇಲ್ಲಿ ಯಾಡ್ ಮಾಡಬೇಕು. ನಂತರ ಡಿವಿಷನ್, ಯಾವ ಡಿವಿಷನ್ ಅಲ್ಲಿ ನೀವು ಸೆಕೆಂಡರಿ ಯೂಸರ್ನ ಯಾಡ್ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಡ್ರಾಪ್ ಡೌನ್ ಮೆನು ಅಲ್ಲಿ ಬರುತ್ತೆ. ಈಗ ಪ್ರೆಸೆಂಟ್ ಇಲ್ಲಿ ಡಿವಿಷನ್ ಕ್ರಿಯೇಟ್ ಆಗಿರೋದು ಇದು DDUN ಅನ್ನುವಂತ ಒಂದು ಡಿವಿಷನ್ ಮಾತ್ರ. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ಅವ್ರಿಗೆ ರೋಲ್ಸ್ ಕೊಡ್ಬೇಕಾಗುತ್ತೆ. ಸೆಲೆಕ್ಟ್ ರೋಲ್ಸ್ ಅಂತ ಹೇಳಿದೆ. ಸೆಲೆಕ್ಟ್ ರೋಲ್ಸ್ ಅಂದಾಗ ಈಗ ನಾನು ಬೈಯರ್ ಕಮ್ ಕನ್ಸೈನಿ ಇಬ್ಬರನ್ನ 2 ರೋಲ್ ಅನ್ನ ಒಬ್ರಿಗೆ ಸೆಲೆಕ್ಟ್ ಮಾಡ್ತೀನಿ. ಒಬ್ರಿಗೆ ಸೆಲೆಕ್ಟ್ ಮಾಡಿದಾಗ ನಾವು ಅಲ್ಲಿ ಇದನ್ನ ಬೈಯರ್ನು ಮತ್ತು ಕನ್ಸೈನಿನ ಒಬ್ಬರನ್ನೇ ಮಾಡ್ಬೋದು. ಬಟ್ ಬೈಯರ್ ಕನ್ಸೈನಿ
PAO ಇವು ಮೂರನ್ನ ಒಬ್ಬರೇ ಮಾಡ್ಲಿಕ್ಕೆ ಬರೋದಿಲ್ಲ. ಕಂಪಲ್ಸರಿ ನಾವು PAO ರೋಲ್ ಅನ್ನ ಬೇರೆಯವ್ರಿಗೆ ಕೊಡ್ಬೇಕಾಗುತ್ತೆ. ಮತ್ತೆ ಇದು DDO ಗೆ ಇಕ್ವಲೆಂಟ್ ಇರುವಂತ ರೋಲ್ ಅಂತೇಳಿ ನಾವು ಇಲ್ಲಿ PAO ರೋಲ್ ಅನ್ನ ಮೆಡಿಕಲ್ ಆಫೀಸರಿಗೆ ಕೊಟ್ರೆ ಅದು ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬಯರ್ ಕಮ್ ಕನ್ಸೈನಿ ಹೆಸರಲ್ಲೇ ಇನ್ವಾಯ್ಸ್ ಜನರೇಟ್ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಬಯರ್ ಕಮ್ ಕನ್ಸೈನಿನ ಆಯಾ ಆರೋಗ್ಯ ಕೇಂದ್ರದ ಆಡಳಿತ ವೈದ್ಯಾಧಿಕಾರಿಗಳಿಗೆ ಕೊಟ್ಟಲ್ಲಿ ನೀವು ಆರ್ಡರ್ ನ ಪ್ಲೇಸ್ ಮಾಡ್ತಿರಲ್ಲ, ಆ ಒಂದು ಸಂದರ್ಭದಲ್ಲಿ ಇನ್ವಾಯ್ಸ್ ಇನ್ ದ ನೇಮ್ ಆಫ್ ಅಂತೇಳಿ ಬಯರ್ ಆರ್ ಕನ್ಸೈನಿ ಅಂತ ಇರುತ್ತೆ. ನೀವು ಅಲ್ಲಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋತೀರಿ ಅವ್ರ ಹೆಸರಲ್ಲೇ ಇನ್ವಾಯ್ಸ್ ಜನರೇಟ್ ಆಗುತ್ತೆ. ಸೊ ನೀವು ಸೆಕೆಂಡರಿ ಯೂಸರ್ ನ ಯಾಡ್ ಮಾಡುವಂತ ಸಂದರ್ಭದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು, ಸಮುದಾಯ ಆರೋಗ್ಯ ಕೇಂದ್ರ ಆಗಿರ್ಬೋದು, ಅಲ್ಲಿಯ ಆಡಳಿತ ವೈದ್ಯಾಧಿಕಾರಿಗಳನ್ನ ನೀವು ಬಯರ್ ಕಮ್ ಕನ್ಸೈನಿ ಮಾಡಿ ನಂತರ ಅಲ್ಲಿರುವಂತಹ ಕ್ಲಾರಿಕಲ್ ಸ್ಟಾಫ್ ಅನ್ನ, ಲಿಪಿಕ ವರ್ಗದವರನ್ನ PAO ರೋಲ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದಾಗ ಮಾತ್ರ ನಿಮಗೆ ಇನ್ವಾಯ್ಸ್ಗಳು ಸರಿಯಾದ ರೀತಿಯಲ್ಲಿ ಜನರೇಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬಂದಾಗ ಅಲ್ಲಿ ಪೇಮೆಂಟ್ ಮೆಥಡ್ ಕೇಳುತ್ತೆ, ಯಾವ ಪೇಮೆಂಟ್ಗೆ ಇವ್ರನ್ನ ರಿಸ್ಟ್ರಿಕ್ಟ್ ಮಾಡ್ಬೇಕಂತೇಳಿ. ಪ್ರೈಮರಿ ಯೂಸರೇ ರಿಸ್ಟ್ರಿಕ್ಟ್ ಮಾಡ್ತಾರೆ. ಸೊ ಆಲ್ ಪೇಮೆಂಟ್ ಮೆಥಡ್ಸ್ ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು. ಇದು ಎಲ್ಲಾ ಕೆಲಸ ಕಾರ್ಯಗಳನ್ನ ನೀವು ಪ್ರೈಮರಿ ಯೂಸರ್ ಲಾಗಿನ್ ಅಲ್ಲಿ ಮಾಡ್ತಾ ಇದ್ದೀರಿ, ನೆನಪಿರಲಿ. ನಂತರ ಇದು ಯೂಸರ್ ID ನೀವೇ ಕ್ರಿಯೇಟ್ ಮಾಡಬೇಕಾಗುತ್ತೆ, ಪ್ರೈಮರಿ ಯೂಸರ್ ಆದವರು. ಈಗ ಎಕ್ಸಾಂಪಲ್ ನಾ ಹೇಳಿದೆ, CSC ಕಾರ್ಟ್ಗಿ 2025 ನಮ್ದು ಇಮೇಲ್ ID, ಇದು ಯೂಸರ್ ID. ಈ ಯೂಸರ್ ಐಡಿನ ನಾವು ತಾಲೂಕಾ ಆರೋಗ್ಯಾಧಿಕಾರಿಗಳ ಒಂದು ಪ್ರೈಮರಿ ಯೂಸರ್ ಲಾಗಿನ್ ಅಲ್ಲಿ ಕ್ರಿಯೇಟ್ ಮಾಡಿರ್ತೀವಿ. ಆ ನಂತರ ಆಫೀಸ್ ಇಮೇಲ್ ID ಅಂತ ಇದೆ. ಇಲ್ಲಿ ಈ ಮೊದಲು ನಾವು ಸೆಕೆಂಡರಿ ಯೂಸರ್ ಕೂಡ ಕಂಪಲ್ಸರಿ ಆಗಿ ಗೌರ್ಮೆಂಟ್ ಇಮೇಲ್ ಐಡಿನೇ ಬೇಕಾಗಿತ್ತು. ಆದ್ರೆ ಈಗ ಯಾವುದೇ ಡೊಮೇನ್ ಆಗಿರ್ಬೋದು, ಅಂದ್ರೆ ಜಿಮೇಲ್, ರೆಡಿಫ್ ಮೇಲ್, ಯಾಹೂ ಮೇಲ್ ಯಾವುದೇ ಆಗಿರ್ಬೋದು, ಅವ್ರ ಪರ್ಸನಲ್ ಇಮೇಲ್ ಐಡಿಯನ್ನ ಇಲ್ಲಿ ನಾವು ಹಾಕೊಳ್ಬಹುದು. ಹಾಕೊಂಡ ನಂತರ ಆಡ್ ಪೋಸ್ಟ್ ಅಂತೇಳಿ ನಾವು ಕ್ಲಿಕ್ ಮಾಡ್ಬೇಕಾಗತ್ತೆ. ಇದು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ನಿಮಗೆ ಯೂಸರ್ ಇನ್ವೈಟೆಡ್ ಸಕ್ಸಸ್ಫುಲಿ ಅನ್ನುವಂತ ಒಂದು ಸಂದೇಶ ಅವರ ಇಮೇಲ್ ಐಡಿಗೆ ಹೋಗುತ್ತೆ. ಇದು ಆಕ್ಚುಲಿ ಮೊದಲು ನಾವು ಗೌರ್ಮೆಂಟ್ ಇಮೇಲ್ ID ಇಲ್ಲ ಅಂದ್ರೆ ಅಪ್ಲೈ ಮಾಡೋದಕ್ಕೆ ಒಂದು ಆಪ್ಷನ್ ಇತ್ತು, ಅಪ್ಲೈ ಫಾರ್ ಜಮ್ ಬಯರ್ ಇಮೇಲ್ ID ಅಂತೇಳಿ. ಈಗ ಅದರ ಅವಶ್ಯಕತೆ ಇಲ್ಲ. ಸೊ ನಾ ಈ ಎಲ್ಲ ಸ್ಲೈಡ್ಗಳನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಮೊದಲು ನಾವು ಈ ಒಂದು ಫಾರ್ಮೆಟ್ ಅಲ್ಲಿ ಎಲ್ಲ ಡೀಟೇಲ್ಸ್ ಗಳನ್ನ ತುಂಬಿ ಅವರ ಹೆಸರು, ರೋಲು, ಏನ್ ರೋಲ್ಗೆ ನಾವು ಅವ್ರನ್ನ ಮೇಲ್ ID ಕ್ರಿಯೇಟ್ ಮಾಡಕ್ ಕೇಳ್ತಾ ಇದ್ವಿ, ಅದರ ಬಗ್ಗೆ ಎಲ್ಲ ಮಾಹಿತಿ ಇರ್ತಾ ಇತ್ತು. ಈಗ ಇದರದ ಅವಶ್ಯಕತೆ ಇಲ್ಲ. ಸೊ ನಾ ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ. ಅದೆಲ್ಲ ಸ್ಕಿಪ್ ಮಾಡಿದ ನಂತರ ನಾವು ಇಲ್ಲಿ ನೋಡಿ ಯಾಡ್ ಪೋಸ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ ಅಂತ ಹೇಳಿದೆ. ಅವ್ರದ್ದು ಪರ್ಸನಲ್ ಇಮೇಲ್ ಐಡಿನೇ ಹಾಕಿ ಯಾಡ್ ಪೋಸ್ಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯೂಸರ್ ಸಕ್ಸಸ್ಫುಲಿ ಇನ್ವೈಟೆಡ್ ಅಂಡ್ ಆಕ್ಟಿವೇಶನ್ ಲಿಂಕ್ ಇಸ್ ಸೆಂಟ್ ಟು ದ ಯೂಸರ್ ಅಂತೇಳಿ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಈ ಮೆಸೇಜ್ ಬಂತಂದ್ರೆ ಅವರ ಒಂದು ಪರ್ಸನಲ್ ಇಮೇಲ್ ಐಡಿಗೆ ಮೇಲ್ ಹೋಗಿದೆ ಅಂತ ಅರ್ಥ, ಇನ್ವಿಟೇಷನ್ ಹೋಗಿದೆ ಅಂತ ಅರ್ಥ. ಅದು ಹೋದ ನಂತರ ನೆಕ್ಸ್ಟ್ ನಿಮ್ಮ ಕೆಲಸ ಆಕ್ಟಿವೇಟ್ ಮಾಡ್ಕೊಳ್ಬೇಕಪ್ಪ ಅಂದ್ರೆ ಈ ರೀತಿಯಾಗಿ ನಿಮ್ಮ ಒಂದು ಮೇಲ್ ಐಡಿಗೆ ಯುವರ್ ಆರ್ಗನೈಸೇಷನ್ ಪ್ರೈಮರಿ ಯೂಸರ್ ಸೋ ಅಂಡ್ ಸೋ ಹ್ಯಾಸ್ ಆಡೆಡ್ ಆರ್ ಇನ್ವೈಟೆಡ್ ಯು ಟು ಜಾಯಿನ್ ಆಸ್ ಎ ಬಯರ್ ಆರ್ ಕನ್ಸೈನಿ ಆರ್ PAO ಆನ್ ಜಮ್. ಕೈಂಡ್ಲಿ ವೆರಿಫೈ ದ ಇನ್ವಿಟೇಷನ್ ಬೈ ಕ್ಲಿಕ್ಕಿಂಗ್ ಆನ್ ವೆರಿಫೈ ಮೀ ನೌ ಅಂತ ಒಂದು ನಿಮಗೊಂದು ಈ ಮೆಸೇಜ್ ಬಂದಿರುತ್ತೆ ನಿಮ್ಮ ಇನ್ಬಾಕ್ಸ್ಗೆ. ಇದನ್ನು ವೆರಿಫೈ ಮೀ ನೌ ಅಂತ ಹೇಳಿ ಕರಿಬೇಕು. ಕರೆದ ನಂತರ ನಿಮಗೆ ಈ ಒಂದು ಆ ಬಟನ್ ಅನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ಒಂದು ಪಾಪ್ಅಪ್ ಮೆಸೇಜ್ ಬರುತ್ತೆ. ಈ ಪಾಪ್ಅಪ್ ಮೆಸೇಜ್ ಅಲ್ಲಿ ಸೆಕೆಂಡರಿ ಯೂಸರ್ಗೆ ಏನ್ ಬೇಕಪ್ಪ, ಒಂದು ಗೌರ್ಮೆಂಟ್ ಇಮೇಲ್ ID ಮೊದಲು ಕಂಡೀಷನ್ ಇತ್ತು, ಇವಾಗೇನು ಇಲ್ಲ. ನೀವು ಯಾವುದೇ ಮೇಲ್ ID ಇದ್ರೂ ಕೂಡ ನಡೆಯುತ್ತೆ. ಆಧಾರ್ ಕಾರ್ಡ್ ನಂಬರ್ ಇರಬೇಕು, ಆಧಾರ್ ಮೊಬೈಲ್ ಲಿಂಕ್ಡ್ ಮೊಬೈಲ್ ನಂಬರ್ ಇರಬೇಕು, OTP ವೆರಿಫಿಕೇಶನ್ಗೋಸ್ಕರ. ಇಷ್ಟೆಲ್ಲ ಮಾಹಿತಿಗಳು ಇದ್ದಾಗ ತಾವು ಓಕೆ ಅಂತ ಹೇಳಿದಾಗ ನೆಕ್ಸ್ಟ್ ಸ್ಟೆಪ್ ಇದು ಬರುತ್ತೆ. ಇದು ಸೆಕೆಂಡರಿ ಯೂಸರ್ ರಿಜಿಸ್ಟ್ರೇಷನ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಕೇಳುತ್ತೆ, ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಕೇಳುತ್ತೆ, ಪ್ರೊಸೀಡ್ ಅಂತ ಹೇಳ್ತೀವಿ. ನೀವು ಯಾವ ಒಂದು ಆರ್ಗನೈಸೇಷನ್ ಅಂಡರ್ ಇಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ. ಆರ್ಗನೈಸೇಷನ್ ಟೈಪ್, ಡಿಪಾರ್ಟ್ಮೆಂಟ್, ಆರ್ಗನೈಸೇಷನ್, ಡಿವಿಷನ್ ಎಲ್ಲ ಇಲ್ಲಿ ಡೀಟೇಲ್ಸ್ ಬಂದಿರುತ್ತೆ. ಪ್ರೊಸೀಡ್ ಅಂತ ಹೇಳಿ ಕರಿಬೇಕು. ಪ್ರೊಸೀಡ್ ಅಂದ ತಕ್ಷಣ ಇಲ್ಲಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಬರುತ್ತೆ. ಕನ್ಸೆಂಟ್ ಕೊಡ್ತೀರಾ, ಪ್ರೊಸೀಡ್ ಅಂತೀರಾ. ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ, ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್ ಕೇಳುತ್ತೆ, ಹಾಕ್ತೀರಾ, ಪ್ರೊಸೀಡ್ ಆಗ್ತೀರಾ, ವೆರಿಫೈ ಮಾಡ್ತೀರಾ, OTP ಬರುತ್ತೆ, ವೆರಿಫಿಕೇಶನ್ ಆಗುತ್ತೆ, ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆಗುತ್ತೆ. ನಿಮ್ಮ ಡೀಟೇಲ್ಸ್ ಇಲ್ಲಿ ಆಲ್ರೆಡಿ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಅಂತ ಹೇಳ್ತೀರಾ. ಯೂಸರ್ ID ಆಲ್ರೆಡಿ ಕ್ರಿಯೇಟ್ ಆಗಿರುತ್ತೆ. ನೆಕ್ಸ್ಟ್ ಪಾಸ್ವರ್ಡ್ ಮಾತ್ರ ನೀವು ಕ್ರಿಯೇಟ್ ಮಾಡ್ಕೋಬೇಕು. ನಾ ಹೇಳ್ದಂಗೆ ಈ ಪಾಸ್ವರ್ಡ್ ಒಂದು ಪ್ರೊಸೀಜರ್ ಏನಿದೆ ಅಲ್ಲ, ಆ ಪ್ರೊಸೀಜರ್ ನ ನೀವು ಫುಲ್ಫಿಲ್ ಮಾಡಬೇಕು. ನೆಕ್ಸ್ಟ್ ಕ್ರಿಯೇಟ್ ಅಕೌಂಟ್ ಅನ್ಬೇಕು. ಕ್ರಿಯೇಟ್ ಅಕೌಂಟ್ ಅಂದ ತಕ್ಷಣ ನಿಮ್ಮ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಆ ಯೂಸರ್ ID ಪಾಸ್ವರ್ಡ್ ಹಾಕೊಂಡು ನೀವು ಇಲ್ಲಿ ಸಬ್ಮಿಟ್ ಅಂದ ತಕ್ಷಣ ನೀವು
ಲಾಗಿನ್ ಆಗ್ತೀರಾ. ಆ ನಂತರ ನಿಮ್ಮ ಪ್ರೊಫೈಲ್ ಅನ್ನ ಮೈ ಅಕೌಂಟ್ ಡೀಟೇಲ್ಸ್ಗೆ ಹೋಗಿ ನಿಮ್ಮ ಪ್ರೊಫೈಲ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇದು ಅಪ್ಡೇಟ್ ಮೊಬೈಲ್ ನಂಬರ್ ಆಗಿರ್ಬೋದು, ಇಮೇಲ್ ಐ ಡಿ ಚೇಂಜ್ ಮಾಡುವಂಥದ್ದು, ಇವೆಲ್ಲ ಆಪ್ಷನ್ಗಳು ಈಗ ನಿಮಗೆ ಸೆಕೆಂಡರಿ ಯೂಸರ್ಗೆ ನೇರವಾಗಿ ಬಂದಿದೆ. ಇವನ್ನೆಲ್ಲ ನೀವು ಮಾಡ್ಕೋಬಹುದು. ಕನ್ಕ್ಲೂಷನ್ ಏನಪ್ಪಾ ಅಂತಂದ್ರೆ ನೀವು ಪ್ರೈಮರಿ ಯೂಸರ್ ಅನ್ನ ಪ್ರೈಮರಿ ಯೂಸರೇ ಸೆಕೆಂಡರಿ ಯೂಸರ್ ಅನ್ನಾಗಿ ಕ್ರಿಯೇಟ್ ಮಾಡ್ತಾರೆ. ನಂತರ ಕೆಲವಷ್ಟು ಮಾಹಿತಿಗಳು ಇಲ್ಲಿದ್ದಾವೆ, ತಾವು ನೋಡ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ತಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ